ಒಳ ಮೀಸಲಾತಿ ರೋಸ್ಟರ್ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ಬಲಗೈ ಸಮುದಾಯಗಳು ಕಿಡಿಕಾರಿದ್ದಾವೆ. ಮಂಡ್ಯದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು. ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಹೋರಾಟ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಬಲಗೈ ಸಮುದಾಯದವರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿ ಅವೈಜ್ಞಾನಿಕ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸಮುದಾಯಗಳ ಒಕ್ಕೂಟದ ಹೋರಾಟಕ್ಕೆ ಬಲಗೈ ಸಮುದಾಯದ ಒಕ್ಕೂಟದ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ ಎಲ್ಲಿ ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕಾಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು. ಬಲಗೈ ಸಮುದಾಯಕ್ಕೆ ಒಳ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯವನ್ನು ಕೂಡಲೇ ಸರಿ ಮಾಡಬೇಕು. ಬೇಕೇ ಬೇಕು ಹೋರಾಟ. ಸೊ ಯಾರೇ ಮಾತನಾಡಬೇಕು. ಬಲಗೈ ಸಮುದಾಯಗಳಿಗೆ ನಿರಂತರವಾಗಿ ಅನ್ಯಾಯ ಆಗ್ತಿದೆ. ಒಳ ಮೀಸಲಾತಿ ರೋಸ್ಟರ್ ಬಿಂದುವನ್ನು ಇಂದಿನಂತೆಯೇ ಅಂಗೀಕರಿಸಬೇಕು. ಪ್ರಸ್ತುತವಾಗಿ ಪರಿಷ್ಕರಿಸುವುದನ್ನು ತಕ್ಷಣವೇ ತಡೆಹಿಡಿಯಬೇಕು ಅಂತ ಹೇಳಿದರು. ಒಳ ಮೀಸಲಾತಿ ಗೊಂದಲ ಪರಿಹಾರವಾಗುವ ತನಕ ಇಂದಿದ್ದ ಮೀಸಲಾತಿ ನಿಯಮ ಪಾಲನೆಯಾಗಬೇಕು. ಸರ್ಕಾರ ಅನುಮೋದನೆಗೆ ಸಲ್ಲಿಸಿರುವ ಅನುಸೂಚಿತ ಜಾತಿಗಳ ವಿಧೇಯಕ 2025 ತಿರಸ್ಕರಿಸಿ ಬಲಗೈ ಜನರ ಮೇಲೆ ನಡೆಯುತ್ತಿರುವ ಅನ್ಯಾಯ ನಿಲ್ಲಿಸಬೇಕು ಅಂತ ಮನವಿ ಮಾಡಿದರು. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮತ್ತು ಸಿಎಂಗೆ ದಲಿತ ಮುಖಂಡರು ಮನವಿ ಸಲ್ಲಿಸಿದರು. ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಏನು ಬಲಗೈ ಸಮುದಾಯಕ್ಕೆ ಸರ್ಕಾರಿ ನೌಕರಿಯಲ್ಲಿ ಹಾಗೂ ಶಿಕ್ಷಣದಲ್ಲಾಗಿರುವಂಥ ನಾಗಮೋಹನ್ ದಾಸ್ ವರದಿಯಲ್ಲಿ ಆಗಿರುವಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಸರ್ಕಾರಿ ನೌಕರಿಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಈಗಾಗಲೇ ರಾಯಚೂರಿನಲ್ಲಿ ಮೆಡಿಕಲ್ ಕಾಲೇಜ್ಗೆ ಇವತ್ತು ಹುದ್ದೆಗಳನ್ನು ತಗೊಂಡಿದ್ದಾರೆ. ಆ ಹುದ್ದೆಗಳಲ್ಲಿ ಇವತ್ತು 40 ಹುದ್ದೆಗಳಲ್ಲಿ ಇವತ್ತು 4 ಹುದ್ದೆಗಳನ್ನು ಎ ವರ್ಗಕ್ಕೆ ಕೊಟ್ಟಿದ್ದಾರೆ, ಬಿ ವರ್ಗಕ್ಕೆ ಇವತ್ತು 0 ಆಗಿದೆ. ಸರ್ಕಾರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಇವತ್ತು 8 ಹುದ್ದೆಗಳಲ್ಲಿ 2 ಹುದ್ದೆಗಳನ್ನು ಎ ವರ್ಗಕ್ಕೆ ಕೊಟ್ಟಿದ್ದಾರೆ, ಬಿ ವರ್ಗ ಅಂದರೆ ಬಲಗೈ ಸಮುದಾಯಕ್ಕೆ 0 ಆಗಿದೆ. ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ 10 ಹುದ್ದೆಗಳನ್ನು ಎ ವರ್ಗಕ್ಕೆ ಕೊಟ್ಟಿದ್ದಾರೆ, ಬಲಗೈ ಸಮುದಾಯ ಬಿ ವರ್ಗಕ್ಕೆ 0. ಕೃಷಿ ವಿವಿ ಧಾರವಾಡದಲ್ಲಿ ಇವತ್ತು 10 ಹುದ್ದೆಗಳನ್ನು ಎ ವರ್ಗಕ್ಕೆ ನೀಡಿದ್ದಾರೆ, ಅಂದರೆ ಎಡಗೈ ಸಮುದಾಯದ ಉಪ ಜಾತಿಗಳಿಗೆ ನೀಡಿದ್ದಾರೆ. ಬಲಗೈ ಸಮುದಾಯದ ಬಿ ವರ್ಗಕ್ಕೆ 7 ಕೊಟ್ಟಿದ್ದಾರೆ. ಒಟ್ಟು ಇವತ್ತು 71 ಹುದ್ದೆ ಎ ವರ್ಗಕ್ಕೆ ಸಿಕ್ಕಿದೆ, ಬಿ ವರ್ಗಕ್ಕೆ 21 ಸಿಕ್ಕಿದೆ, ಸಿ ವರ್ಗಕ್ಕೆ 14 ಸಿಕ್ಕಿದೆ. ಬಂಧುಗಳೇ, ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಇವತ್ತು ಮನವಿಯನ್ನು ಮಾಡ್ತೀವಿ. ಇವತ್ತು ಬಲಗೈ ಸಮುದಾಯ ಇಡೀ ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಆದರೂ ಕೂಡ ನಾಗಮೋಹನ್ ದಾಸ್ ಅವರು ನಮಗೆ ವರದಿಯಲ್ಲಿ ಅನ್ಯಾಯವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಮಹದೇವಪ್ಪ ಸಾಹೇಬ್ರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಮಂಡ್ಯ ಜಿಲ್ಲೆಯ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಇರ್ಬೋದು, ಮತ್ತು ಈ ರಾಜ್ಯದ ಬಲಗೈ ಸಂಬಂಧಿಸಿದ ಎಲ್ಲ ಶಾಸಕರು ಕೂಡ ಮುಖ್ಯಮಂತ್ರಿಗಳಲ್ಲಿ ನಮಗಾಗಿರುವಂಥ ಅನ್ಯಾಯವನ್ನು ಪರಿಶೀಲಿಸಿ ಪರಿಷ್ಕರಿಸಿ ಏನು ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆಯೋ ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ಮಂಡ್ಯ ಜಿಲ್ಲೆ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ಒತ್ತಾಯವನ್ನು. ಪ್ರತಿಭಟನೆಯಲ್ಲಿ ಮೂಡ ಅಧ್ಯಕ್ಷರಾದ ಬಿಪಿ ಪ್ರಕಾಶ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸುರೇಶ್ ಕಂಟಿ, ಡಿಎಸ್ಎಸ್ ಸಂಚಾಲಕ ಎಂಯು ಕೃಷ್ಣ, ಸಾತ್ನೂರು ಜಯರಾಮು, ಪ್ರೊಫೆಸರ್ ಉಲ್ಕೆರೆ ಮಹಾದೇವು, ಕಣಿವಿ ಯೋಗೇಶ್, ನಿತ್ಯಾನಂದ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಎಲ್ಲರೊಳಗೊಂದಾಗೂ ವಿನಯ್ ಅವರ 36ನೇ ವರ್ಷದ ಜನ್ಮದಿನದ ಅಂಗವಾಗಿ 36 ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಪರಿಸರ ರಮೇಶ್ ತಂಡದಿಂದ ಸಸಿ ನೆಡುವ ಕಾರ್ಯಕ್ರಮ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಂಡ್ಯ ಇಂಡೋಳ ರಸ್ತೆಯಲ್ಲಿ ನಡೆಯಿತು. ಸ್ವತಃ ಎಲ್ಲರೊಳಗೊಂದಾಗೂ ವಿನಯ್ ಅವರು ಅಮೆರಿಕ ಮೂಲದ ತಬೋಬಿಯಾ ರೋಸೆ ಎಂಬ ವಿಶೇಷವಾದ ಹೂವಿನ ಗಿಡವನ್ನು ನೆಟ್ಟು ತಮ್ಮ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಇಂಡುವಾಳು ಸಮೀಪ ಹರಿಯುವ ಸರಣಿ ಕೆರೆಗಳ ಅಡ್ಡದ ಸುತ್ತಮುತ್ತ ಸ್ವಚ್ಛತೆ ಮತ್ತು ಮುಂದಿನ ದಿನದಲ್ಲಿ ಜಲಮೂಲ ಸಂರಕ್ಷಣೆಗೆ ಮುಂದಾಗಿದ್ದಾರೆ.
ಈ ಸಂದರ್ಭದಲ್ಲಿ ಮಾತನಾಡಿದ ವಿನಯ್ ಸ್ನೇಹ ಬಳಗದ ಕೆಂಪರಾಜು, ಶ್ರೀರಂಗಪಟ್ಟಣ ಕರಿಘಟ್ಟವನ್ನು ಹಸಿರುಘಟ್ಟವನ್ನಾಗಿ ಮಾಡಿಸುವ ಪರಿಸರ ರಮೇಶ್ ಅವರು ವಿನಯ್ ಅವರ ಮೇಲಿನ ಪ್ರೀತಿ ಮತ್ತು ಗೌರವದಿಂದ ವಿಶೇಷವಾದ ಹೂವಿನ ಗಿಡವನ್ನು ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ನಡೆಯುವ ಮೂಲಕ ವಿಶೇಷವಾದಂಥ ಒಂದು ಪ್ರೀತಿಯನ್ನು ಮೆರೆದಿದ್ದಾರೆ ಅಂತ ಹೇಳಿದರು. ಸಂತೋಷದ ದಿನ ಅಂತ ಅನಿಸ್ತಾ ಇದೆ. ಏಕೆಂತಂದರೆ ನಮ್ಮ ಗೆಳೆಯ ವಿನಯ್ ಕುಮಾರ್ ಅವರು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂಥ ಒಂದು ಟ್ರಸ್ಟ್ನ ಮೂಲಕ ಎಲ್ಲರೊಳಗೊಂದಾಗುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸುವಂಥ ವಿಚಾರವಂತನಾಗಿ ತನ್ನ ಜನ್ಮದಿನವನ್ನು ಸಾರ್ಥಕವಾಗಿ ಮಾಡುವಂಥ ನಿಟ್ಟಲ್ಲಿ ಹಲವಾರು ಅವರ ಗೆಳೆಯರೇ ಸೇರಿ ಹಲವಾರು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾಯಿದ್ದಾರೆ. ಆ ಒಂದು ಸಾರ್ಥಕ ದಿನಗಳು ನಮಗೆ ಸ್ಮರಣೀಯ ದಿನಗಳಾಗಬೇಕು. ಅದರಲ್ಲೂ ಜಲಮೂಲ ಮತ್ತು ಪರಿಸರವನ್ನು ರಕ್ಷಿಸದೆ ಹೋಗ್ಬಿಟ್ರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದರೂ ಕೂಡ ನಾವು ಪ್ರಜ್ಞಾಪೂರ್ವಕವಾಗಿ ಎಲ್ಲ ಹಾಳು ಮಾಡ್ತಾಯಿದ್ದೀವಿ. ಇವತ್ತಿನ ಈ ಸಂದರ್ಭದಲ್ಲಿ ಎರಡು ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಒಂದು, ಈ ಏನು ಗಂಗನಹಳ್ಳ ಅಂತ ಇದೇನು ನಾವು ನೋಡ್ತಾ ಇದ್ದೀವಿ, ಈ ಗಂಗನಹಳ್ಳ ಅಂತ ಇದು ಸರಣಿ ಕೆರೆಗಳ ಒಂದು ಹಳ್ಳ. ಮುಂದೆ ಹೆಬ್ಬಾಳ ಸೇರಿ ದೊಡ್ಡ ಒಂದು ಶಿಂಷಾ ನದಿಗೆ ತಲುಪುತ್ತೆ. ಈ ಹಳ್ಳದಲ್ಲಿ ಎಲ್ಲ ಗಲೀಜನ್ನು ತಂದು ಸುರಿತಾ ಇದ್ದಾರೆ. ಆದರೆ ಇವತ್ತೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ವಿನಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದನ್ನು ಶುಚಿಗೊಳಿಸಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಒಂದು ಶುಚಿತ್ವವನ್ನು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಹೊಣೆಯಾಗಿದೆ. ಜಲಮೂಲ ಸಂರಕ್ಷಣೆ ಮಾಡಬೇಕು. ಅದರ ಜೊತೆಗೆ ನಮ್ಮ ಪರಿಸರವನ್ನು ಕಾಪಾಡಬೇಕು ಅನ್ನುವಂಥ ನಿಟ್ಟಲ್ಲಿ ನಮ್ಮ ಪರಿಸರ ರಮೇಶ್ ಅವರು ಕರಿಘಟ್ಟವನ್ನು ಹಸಿರುಘಟ್ಟವನ್ನಾಗಿ ಮಾಡಿದಂಥ ಪರಿಸರ ಸ್ನೇಹಿ ರಮೇಶ್ ಅವರು ವಿನಯ್ ಅವರ ಮೇಲಿನ ಒಂದು ಪ್ರೀತಿ ಗೌರವದಿಂದ ಇವತ್ತು ವಿಶೇಷವಾದಂಥ ಹೂವಿನ ಗಿಡಗಳನ್ನು ನಮ್ಮ ಹೆದ್ದಾರಿಯ ಮಧ್ಯದಲ್ಲಿ ನೆಡುವಂಥ ಏನು ಸರ್ ತಬೂಬಿಯಾ ರೋಸಿಯಾ ಅನ್ನುವಂಥ ವಿಶೇಷವಾದಂಥ ಹೂವಿನ ಗಿಡಗಳದು. ಆ ಹೂವಿನ ಗಿಡಗಳು ಇವತ್ತು ತಂದು ಮಂಡ್ಯಕ್ಕೆ ಏನು ಒಂದು ಸ್ವಾಗತ ಮಾಡುವಂಥ ಎಂಟ್ರಿ ಪಾಯಿಂಟ್ಗೆ ಈ ಎಂಟ್ರಿ ಪಾಯಿಂಟಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಇದೆರಡೂ ಕಾರ್ಯಕ್ರಮಗಳು ಕೂಡ ಒಂದು ಅಭೂತಪೂರ್ವ ಕಾರ್ಯಕ್ರಮಗಳು. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡೋದ್ರಿಂದ ಮಾತ್ರ ಒಂದು ಮಂಡ್ಯ ಹಸಿರು ಮಂಡ್ಯವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ. ಮುಂದೆ ಎಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸಬೇಕು. ಇದರ ಮೂಲಕ ಅವರವರ ಹುಟ್ಟುಹಬ್ಬಗಳನ್ನು, ಜನ್ಮದಿನವನ್ನು, ಪರಿಸರವನ್ನು ಪೂಜೆ ಮಾಡೋದ್ರ ಮೂಲಕ ಮಾಡಿದ್ರೆ ಎಲ್ರಿಗೂ ಒಂದು ಪರಿಸರ ರಕ್ಷಿತ ಅನ್ನುವಂಥ ಅರ್ಥ ಒಂದು ಎಲ್ಲರಿಗೂ ಕೂಡ ಅನುವಾಗುತ್ತದೆ, ಎಲ್ಲರನ್ನೂ ಕಾಪಾಡುವಂಥ ಕೆಲಸ ಮಾಡುವ ಅಂಥೇಳಿ ನಾನು ಮತ್ತೊಮ್ಮೆ ವಿನಯ್ ಅವರಿಗೆ. ಪರಿಸರ ರಮೇಶ್ ಮಾತನಾಡಿ, ವಿನಯ್ ಅವರು ತಮ್ಮ 36ನೇ ವರ್ಷದ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಮಾದರಿಗೆ ಆಚರಿಸಿಕೊಳ್ತಿದ್ದಾರೆ. ಇದು ಇತರರಿಗೆ ಮಾದರಿಯಾಗಬೇಕು ಅಂತ ಹೇಳಿದರು. ಅವರು 36ನೇ ವರ್ಷದ ಜನ್ಮದಿನವನ್ನು ವಿಶಿಷ್ಟವಾಗಿ ನಮ್ಮ ಮಂಡ್ಯದಲ್ಲಿ ಮಾದರಿಯಾಗಿ ಆಚರಣೆ ಮಾಡ್ಕೋತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಪ್ರಸ್ತುತ ದಿನಗಳಲ್ಲಿ ಜಾಗತಿಕ ತಾಪಮಾನ ಹೆಚ್ಚಾಗಿ ನಾವು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡಾಗ ತಲಾವಾರು ಮರಗಳ ಸಂಖ್ಯೆ 600ರಿಂದ 850ವರೆಗಿದೆ. ದುರಂತ ಅಂದರೆ 140 ಕೋಟಿ ಜನಸಂಖ್ಯೆ ಇರೋ ಭಾರತದಲ್ಲಿ ಕೇವಲ 26ರಿಂದ 28 ಮರಗಳ ಒಂದು ತಲಾವಾರು ಇದೆ ಅಂತ ಸಮೀಕ್ಷೆ ಬಂದಿದೆ. ಇಂಥ ಒಂದು ದುಸ್ಥಿತಿಯ ಸಂದರ್ಭದಲ್ಲಿ ಗಿಡ ಮರಗಳನ್ನು ನೆಟ್ಟು, ಅಂದರೆ ಅದರಲ್ಲೂ ವಿಶೇಷವಾದ ಟಬೂಬಿಯಾ ರೋಸಿಯಾ ಅನ್ನುವಂತಹ ಒಂದು ವಿಶೇಷವಾದ ಗಿಡ, ಅದು ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಹೂವಿನಿಂದ ಕಂಗೊಳಿಸುತ್ತೆ. ಒಂದು 10ರಿಂದ 15 ಅಡಿ ಎತ್ತರ ಬೆಳೆಯುತ್ತೆ. ಅಂತಹ ಒಂದು ಟಬೂಬಿಯಾ ರೋಸಿಯಾ ಹೂಗಳ ಗಿಡಗಳನ್ನು ಸಕ್ಕರೆಯ ನಾಡು ಮಂಡ್ಯಕ್ಕೆ ಬರುವಂಥ ಜನಗಳಿಗೆ ಸ್ವಾಗತ ಕೋರುವ ರೀತಿಯಲ್ಲಿ ಅವರು ಡಿವೈಡರ್ಗಳ ಮಧ್ಯ ನೆಟ್ಟು ನಮ್ಮ ಮಂಡ್ಯ ನಗರದ ಅಂದವನ್ನು ಹೆಚ್ಚಿಸಲಿಕ್ಕೆ ಆ ಹುಟ್ಟುಹಬ್ಬವನ್ನು ಸಾರ್ಥಕಗೊಳಿಸ್ಕೊತಾ ಇದ್ದಾರೆ. ನಿಜಕ್ಕೂ ಹೆಮ್ಮೆಯ ವಿಚಾರ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಅವರು ಈಗಾಗಲೇ ಹಾಕ್ಕೊಂಡಿದ್ದಾರೆ. ಬೇಸಿಗೆ ಕಾಲ ಆದ್ದರಿಂದ ಗುಬ್ಬಚ್ಚಿಗಳಿಗೆ ಎಲ್ಲ ಕಡೆ ಈಗ ಗೂಡಿನ ಒಂದು ತೊಂದರೆಯಾಗಿದೆ. ಎಲ್ಲ ಹಂಚಿನ ಮನೆಗಳು, ಸೂರಿನ ಮನೆಗಳು ಹೋಗಿ ತಾರಸಿ ಮನೆ ಆಗಿರೋದ್ರಿಂದ ಆ ಗುಬ್ಬಚ್ಚಿಗಳು ವಾಸ ಮಾಡಲಿಕ್ಕೆ ಇವಾಗ ತುಂಬ ಕಷ್ಟ ಆಗಿದೆ. ಅಂತಹ ಒಂದು ಸಂದರ್ಭದಲ್ಲಿ ಗುಬ್ಬಚ್ಚಿಗಳು ಕೂಡ ನಮ್ಮೊಂದಿಗೆ ಇರಬೇಕು ಅಂತೇಳಿ ಅವರು ಒಂದು 100 ಗುಬ್ಬಚ್ಚಿ ಗೂಡುಗಳನ್ನು ಕೂಡ ಈಗ ಮಂಡ್ಯ ನಗರದಲ್ಲಿ ವಿತರಣೆಯನ್ನು ಮಾಡ್ತಿದ್ದಾರೆ. ಪರಿಸರ ಸ್ನೇಹಿಯಾಗಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಎಲ್ಲರೊಂದಾಗೂ ವಿನಯ್ ಮಾತನಾಡಿ, ಇಂದು ನನಗೆ ಬಹಳ ಸಂತೋಷವಾಗಿದೆ. ನಾನು ಬಲವಾಗಿ ನಂಬುವುದು ಪ್ರಕೃತಿ ಮತ್ತು ತಂದೆ ತಾಯಿಯನ್ನು. ಇವರಿಬ್ಬರ ಜೊತೆಗೆ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಿರುವುದು ನನಗೆ ಸಂತೃಪ್ತಿ ತಂದಿದೆ ಅಂತ ಹೇಳಿದರು. 36ನೇ ಜನ್ಮದಿನದ ಪ್ರಯುಕ್ತ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು. ಯಾಕಂದರೆ ನಾನು ನಂಬೋದು ಬಲವಾಗಿ ನಾನು ಬಲವಾಗಿ ನಂಬುವ ಒಂದು ತಂದೆ ತಾಯಿ ಮತ್ತು ಪ್ರಕೃತಿ. ಇವರಿಬ್ಬರ ಸಮೀಪದಲ್ಲಿ ಜೊತೆಗೆ ಇವತ್ತು ನಮ್ಮ ತಾಯಿ ಇದ್ದಾರೆ ಮತ್ತು ಪ್ರಕೃತಿಯ
ಸಸಿಗಳಿದೆ. ಎರಡರ ಜೊತೆಗೂಡಿ ನಾನು ಈ ಒಂದು ಕಾರ್ಯಕ್ಕೆ ನಾವೆಲ್ಲ ಸೇರಿ ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ಸಂತೃಪ್ತಿ ತಂದಿದೆ. ನಾವೆಲ್ಲರೂ ಒಂದಷ್ಟು ಸಾರ್ಥಕತೆಯ ಬದುಕಿನಂತ ನಾವೆಲ್ಲ ಸಾಗಬೇಕು. ನಮ್ಮ ಸ್ವಾರ್ಥತೆಯೂ ಬೇಕು ನಾವು ಜೀವನ ನಡೆಸೋಕ್ಕೆ, ಆದರೆ ಅದರೊಟ್ಟಿಗೆ ಸಮಾಜಮುಖಿಯಾಗಿ ಒಂದಷ್ಟು ಕೆಲಸಗಳಿಗೆ ನಾವೆಲ್ಲರೂ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಪರಿಸರ ರಮೇಶ್ ಅವ್ರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಈ ತಬೂಬಿಯಾ ರೋಸಿಯಾ ಅಂದರೆ ಅದೊಂಥರ ಫ್ಲವರ್ಲಿ ವೆಲ್ಕಮ್ ಮಾಡ್ತದೆ ಅಂತ ಒಂದು ಅದ್ಭುತವಾದಂಥ ಗಿಡವನ್ನು ನೆಟ್ಟಿದ್ದಾರೆ. ನಾವೆಲ್ಲರೂ ಕಾಳಜಿಯಿಂದ ಸಾಧ್ಯವಾದಷ್ಟು ಯಾರು ಈ ಮಾರ್ಗದಲ್ಲಿ ಬಿಡುವಾದಾಗ ಹೋದಾಗ ಆ ಗಿಡಗಳನ್ನ ನೋಡಿ ಅಟ್ಲೀಸ್ಟ್ ಒಂದು ನೀರು ಹಾಕಿ ಪೋಷಣೆ ಮಾಡೋಣ, ಅದನ್ನು ಬೆಳೆಸೋಣ. ಇದು ನಮಗೆ ಬೇಕಾಗಿರೋದು ಪ್ರಕೃತಿ, ನಮ್ಮದು ಪ್ರಕೃತಿಯಿಂದ ನಾವು ಅಂತ ಹೇಳ್ತೇನೆ. ಎಲ್ಲರೊಳಗೊಂದಾಗ ವಿನಯವರ ತಾಯಿ ರಾಡೇಶ್ವರಿ ಅವರು ಮಾತನಾಡಿ, ದಿನೇ ದಿನೇ ಹೆಚ್ಚುತ್ತಿರುವ ಭೂಮಿಯ ತಾಪಮಾನ ಕಡಿಮೆ ಮಾಡಲು ಹಾಗೂ ಹಸಿರನ್ನು ಹೆಚ್ಚಿಸಿ ಶುದ್ಧ ಗಾಳಿಯನ್ನು ಪಡೆಯಲು ಪ್ರತಿಯೊಬ್ಬ ಮಗು, ಪ್ರತಿಯೊಬ್ಬ ನಾಗರಿಕರು ಮರಗಿಡಗಳನ್ನು ನೆಡಬೇಕು ಅಂತ ಸಲಹೆ ನೀಡಿದರು. ಯಾಕಂದರೆ ತುಂಬ ಸೆಕೆ ಜಾಸ್ತಿ ಆಗಿದೆ. ಫೆಬ್ರವರಿಲೇ ಇಷ್ಟೆಲ್ಲ ಸೆಕೆ ಇದೆ. ಇನ್ನು ಏಪ್ರಿಲ್ ಮೇನಲ್ಲಿ ಎಷ್ಟು ಸೆಕೆ ಬರ್ಬೋದು ಅಂತ ನನಗೆ ಆತಂಕ ಆಗ್ತದೆ. ಈ ಆತಂಕಕ್ಕೆ ಏನಾದರೂ ಕೆಲವೊಂದು ಪರಿಹಾರಗಳು ಇದ್ದೇ ಇರ್ತದಲ್ವಾ. ಅಂಥ ಪರಿಹಾರದಲ್ಲಿ ನಮ್ಮ ಈ ದಿನ ಪರಿಸರ ರಮೇಶ್ರವರು ನಮ್ಮ ಮಗನ ಹುಟ್ಟುಹಬ್ಬದ ಸಲುವಾಗಿ ಒಂದು ಗಿಡಗಳನ್ನು ನೆಡ್ತಾ ಇದ್ದಾರೆ. ಈ ಗಿಡಗಳು ತುಂಬ ಸುಂದರವಾದ ಗಿಡಗಳು. ಅಮೇರಿಕಾ ಅಂತ ದೇಶದಲ್ಲಿ ಆ ದೇಶದ ಸೌಂದರ್ಯನೇ ಹೆಚ್ಚಿಸಿದೆ ಗಿಡಗಳು. ಅದೇ ತರಹ ನಮ್ಮಲ್ಲೂ ಸಹ ನಮ್ಮ ಸೌಂದರ್ಯ, ನಮ್ಮ ಪರಿಸರವನ್ನು ಸುಂದರವಾಗಿರಿಸಬೇಕು ಅಂತ ಈ ಗಿಡಗಳನ್ನು ನೆಡ್ತಾ ಇದ್ದಾರೆ. ಈ ಗಿಡಗಳು ನಾವು ಗಿಡ ನೆಡೋದಲ್ಲ, ಇದನ್ನು ರಕ್ಷಿಸಬೇಕು ಅಂತಲೇ ನನಗೆ ತುಂಬ ಆಸೆ. ಮತ್ತು ಎಲ್ಲರೂ ಸೇರಿ ಇದನ್ನು ರಕ್ಷಿಸೋಣ. ನನ್ನ ಮಗನ ಹುಟ್ಟಿದ ಹಬ್ಬಕ್ಕೆ ಈ ಒಂದು ಮಹತ್ ಕಾರ್ಯವನ್ನು ಮಾಡುತ್ತಿರುವುದು ನನಗೂ ತುಂಬ ಸಂತೋಷ ತಂದಿದೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿ. ಅರವಿಂದ್ ಆಲಹಳ್ಳಿ ಮಾತನಾಡಿ, ವಿನಯವರ ಹುಟ್ಟುಹಬ್ಬದ ದಿನದಂದು ವಿಶೇಷವಾಗಿ ಆಚರಿಸುತ್ತಿರುವುದು ಸ್ತುತ್ಯಾರ್ಹ ಅಂತ ಹೇಳಿದರು. ಹುಟ್ಟುಹಬ್ಬದ ಪ್ರಯುಕ್ತ 36 ವಿಭಿನ್ನ ಸಾಮಾಜಿಕ ಕಾರ್ಯಕ್ರಮ ಮಾಡುವ ಮೂಲಕ ಅವರ ವೈವಿಧ್ಯಮದಲ್ಲಿ ವೈವಿಧ್ಯ ಅಂತ ಹೇಳೋಕ್ಕೆ ನಾನು ಖುಷಿ ಪಡ್ತೀನಿ. ಇಂಥ ಒಬ್ಬ ಸ್ನೇಹಿತ ಎಲ್ಲರೂ ಇವತ್ತು ಸ್ವಾರ್ಥಕ್ಕಾಗಿ ಬದುಕ್ತಾ ಇರುವಂಥ ಸಮಾಜದಲ್ಲಿ ಸಮಾಜಕ್ಕೂ ಏನಾದ್ರು ಒಂದು ಕೊಡಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡು ಇವತ್ತು ಅವನು ಸಣ್ಣ ವಯಸ್ಸಲ್ಲೇ ಇಂಥ ಒಂದು ದೊಡ್ಡ ಪ್ರೌಢಿಮೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾನೆ. ಇವತ್ತು ನಮಗೂ ಒಂದು ಪರಿಸರದ ವಿಚಾರವಾಗಿ ನನಗೂ ಒಂದು ವೈಯಕ್ತಿಕವಾಗಿ ತುಂಬ ಇಷ್ಟವಾದಂಥ ಕೆಲಸ. ಇವತ್ತು 36 ವಿಶೇಷ ಕಾರ್ಯಕ್ರಮದಲ್ಲಿ ಇದು ಒಂದು ಕಾರ್ಯಕ್ರಮ ಮಾಡೋಣ, ನೀವು ಬರಬೇಕು ಅಂತ ಹೇಳ್ದೆ. ನಾನು ಖುಷಿಯಿಂದ ಬಂದಿದ್ದೀನಿ. ಈ ಸಂದರ್ಭದಲ್ಲಿ ಪರಿಸರ ಸಂಜು ಸೇರಿದಂತೆ ಅನೇಕರು ಹಾಜರಿದ್ದರು. ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ವತಿಯಿಂದ ಮಂಡ್ಯದ ಎಸ್ಪಿ ಸಮುದಾಯ ಭವನದಲ್ಲಿ ಶೈಕ್ಷಣಿಕ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ವಿಧಾನ ಪರಿಷತ್ನ ಸದಸ್ಯರಾದ ಮಧುಜಿ ಮಾದೇಗೌಡ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಶೈಕ್ಷಣಿಕ ಕಾರ್ಯಾಗಾರದ ಅಂಗವಾಗಿ ಪ್ರಾಂಶುಪಾಲರಿಗೆ ಡೈಲಿ ವಿತರಣೆ, ಬ್ಯಾಗ್ ವಿತರಣೆ, ರಾಷ್ಟ್ರೀಯ ಕ್ರೀಡಾಪಟುಗಳಿಗೆ, ಸಾಂಸ್ಕೃತಿಕ ಸ್ಪರ್ಧೆ ವಿಜೇತರಿಗೆ, ಪ್ರತಿಭಾನ್ವಿತ ಮತ್ತು ಎನ್ಎಸ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರನ್ನು ಮತ್ತು ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮೋದಿಜಿ ಮಾದೇಗೌಡ, ಎಐ ಬಂದ ಮೇಲೆ ಎಲ್ಲರ ಮೇಲೆ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಹೆಚ್ಚಾಗಿದ್ದು ಶಿಕ್ಷಕರು ಕೂಡ ಅಪ್ಡೇಟ್ ಆಗಬೇಕು ಅಂತ ಹೇಳಿದರು. PhD ಮಾಡಿರ್ತಕ್ಕಂಥವ್ರು ಎಲ್ಲ ಬಹಳಷ್ಟು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ಗಳನ್ನ ತಗೊಂಡಿದ್ದೀರಿ. ನಿಮ್ಮ ಮಾರ್ಕ್ಸ್ಗಳನ್ನು ನೋಡೋದೇ ನಿಮ್ಮನ್ನು ಅಧ್ಯಾಪಕರಾಗಿ ಅಪಾಯಿಂಟ್ಮೆಂಟ್ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಅಥವಾ ಗೌರ್ಮೆಂಟಲ್ಲಿ ಆಗಿರ್ಬೋದು ನಿಮ್ಮನ್ನೆಲ್ಲ ಅಪಾಯಿಂಟ್ಮೆಂಟನ್ನು ಮಾಡಿದ್ದಾರೆ. ಆದರೆ ಅಪಾಯಿಂಟ್ಮೆಂಟ್ ಆದಮೇಲೆ ಎಷ್ಟು ಜನ ಪುಸ್ತಕಗಳನ್ನು ತೆಗೆದು ಓದಿ ಕ್ಲಾಸ್ಗಳಲ್ಲಿ ಪಾಠ ಮಾಡ್ತಾ ಇದ್ದೀರಿ, ಎಷ್ಟು ಜನ ಹೊಸ ಹೊಸ ವಿಚಾರಗಳನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಎಷ್ಟು ಜನ ಜೀವನದ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮುಗಿಸುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ, ಅದ್ರ ಮೇಲೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೂಡ ಮಾತಾಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಬಂದು ಇವತ್ತು ಎಲ್ಲ ರಂಗದಲ್ಲೂ ಕೂಡ ಎಲ್ಲರ ನಿದ್ದೆಯನ್ನು ನಡೆಸಿರ್ತಕ್ಕಂಥ ವಿಚಾರ. ಇವತ್ತು ಎಜುಕೇಷನ್ ಫೀಲ್ಡ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ನೀವೇನಾದ್ರೂ ಕೂಡ ಅಪ್ಗ್ರೇಡ್ ಆಗಲೇ ಹೋದರೆ 100% ನಿಮ್ಮೆಲ್ಲ ಏನು ಕೆಲಸ ಇದೆ ಅದನ್ನೆಲ್ಲ. ವಿಶ್ರಾಂತ ಪ್ರಾಂಶುಪಾಲರು ಮತ್ತು ಖ್ಯಾತ ಸಾಹಿತಿಗಳಾದ ಎಂ ಕೃಷ್ಣೇಗೌಡ ಮಾತನಾಡಿ, ಶೈಕ್ಷಣಿಕ ಕಾರ್ಯಾಗಾರ ಅತ್ಯುತ್ತಮವಾಗಿದೆ. ಮುಂದಿನ ದಿನಗಳಲ್ಲಿ ಶಿಕ್ಷಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಮತ್ತು ಅವರನ್ನು ಮತ್ತು ವಿದ್ಯಾರ್ಥಿಗಳನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕಾದ ಊರ್ಜಾರ ಜವಾಬ್ದಾರಿ ಗುರುಗಳ ಮೇಲೆ ಮತ್ತು ಉಪನ್ಯಾಸಕರ ಮೇಲಿದೆ ಅಂತ ಅವರು ಸಲಹೆ ನೀಡಿದರು. ಈಚಿನ ವರ್ಷದಲ್ಲಿ ನಮ್ಮಲ್ಲಿ ಮಾತುಗಳ ಸೋತು ನಾವು ತುಂಬ ಮಾತಾಡ್ತಿದ್ದೀವಿ.
ಮಾತುಗಳಿಗೆ ಏನು ಅರ್ಥ ಇಲ್ಲ. ನೀವು ಬಂದಿರಲಿ, ಟೀಚರ್ಸ್ ಆರ್ ದಿ ಮೋಸ್ಟ್ ವರ್ಬಲ್ ಕ್ಲಾಸ್ ಇನ್ ದಿ ಸೊಸೈಟಿ. ಈ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಮಾತಾಡುವುದು ಟೀಚರ್ಸ್, ನಾಟ್ ದಿ ಪೊಲಿಟಿಷಿಯನ್ಸ್. ಪ್ರತಿದಿನ ಮಾತಾಡ್ತಾರೆ, ನಾವೆಲ್ಲ ಪ್ರತಿದಿನ ಮಾತಾಡೋದಕ್ಕೆ ವಿ ಹ್ಯಾವ್ ಗಾಟ್ ಅ ರೆಡಿ ಆಡಿಯನ್ಸ್. ಯಾವಾಗಲೂ ನಮ್ಮ ಮುಂದೆ ಕೇಳೋ ಜನ ಇಲ್ಲ, ಮಕ್ಕಳಿಲ್ಲ. ನಾ ಮಾತಾಡ್ತಾನೆ. ನನ್ನ ಕಾಳಜಿ ಏನು ಅಂದ್ರೆ ಈ ಮಾತುಗಳ ಅರ್ಥ ಸ್ವಲ್ಪ ಬಿಡ್ತಾರೆ. ನಾವು ಏನ್ ಮಾತಾಡೋದು? ಈಗ ನಾನು ನಿಮ್ಮಿಬ್ಬರು ಮಾತಾಡ್ತಿದ್ದೀನಿ, ನೀವು ಸರಿ ನಾನು ಸರಿ, ಎಲ್ಲ ಗ್ರೇಟು, ನಮ್ದೇ ನಾವು ತಡ್ಕೊಳ್ಳೋದು, ನಮ್ಮ ಕಾಲ ನಾವು ನಮಸ್ಕಾರ ಮಾಡ್ಕೊಳ್ಳೋದು, ನಾವು ಒಬ್ಬರು ಕೆಲಸ ಮಾಡ್ತೀವಿ ತಡ್ಕೊಳ್ಳೋದು, ಅವರ್ಕೊಂಡು ಹೋಗ್ತಾರೆ. ನಾವೇ ಒಪ್ಕೋತೀವ ನಾವು ಆಡೋದು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿ.ಸಿ. ಶಿವಾನಂದಮೂರ್ತಿ, ಪದವಿ ಪೂರ್ವ ಶಿಕ್ಷಣ ಕಾಲೇಜಿನ ಉಪನಿರ್ದೇಶಕರಾದ ಚೆಲುವಯ್ಯ, ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಮೀರಾ ಶಿವಲಿಂಗಯ್ಯ, ಸರ್ಕಾರಿ ನೌಕರರ ಸಂಘದ ಕೆ. ನಾಗೇಶ್, ಪದವಿ ಪೂರ್ವ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ನಟರಾಜ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕ್ರಿಮಿನಲ್ ಪ್ರಕರಣದ ಆರೋಪಿ ಎಚ್.ಎಂ. ಪ್ರಸನ್ನ ಅವರಿಗೆ ಸಹಕಾರ ನೀಡಿ ಪರಿಶಿಷ್ಟ ಜಾತಿ ಫಲಾನುಭವಿ ಕುಟುಂಬದ ವಿರುದ್ಧ ಅಧಿಕಾರ ದುರ್ಬಳಕೆ ಮಾಡಿ ತೊಂದರೆ ನೀಡುತ್ತಿರುವ ಅನಕೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಎಸ್. ಭಾಗ್ಯ ಹಾಗೂ ಕಾರ್ಯದರ್ಶಿ ಎಂ.ಎಲ್. ಉಮೇಶ್ ಅವರನ್ನ ಸೇವೆಯಿಂದ ಅಮಾನತು ಮಾಡುವಂತೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ವಾಭಿಮಾನಿ ಜಾಗೃತಿ ಅಭಿಮಾನ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೃಷ್ಣ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮದ ಶಾಲಿನಿ ಎಚ್.ಜಿ. ಗಂಗರಾಜು ಅವರು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಸರ್ಕಾರದಿಂದ ನೀಡಿರುವ ಖಾಲಿ ನಿವೇಶನದಲ್ಲಿ ಕಟ್ಟಡ ಕಾಮಗಾರಿ ಆರಂಭಿಸಿದ್ದು, ಗ್ರಾಮದ ಪ್ರಸನ್ನ ವೈಯಕ್ತಿಕ ದ್ವೇಷ ಮತ್ತು ಅಸೂಯೆ ಕಾರಣದಿಂದ ಈ ಅಧಿಕಾರಿಗಳಿಗೆ ಇಲ್ಲ ಸಲ್ಲದ ಕಾರಣ ನೀಡಿ ಅನಗತ್ಯವಾಗಿ ಕಟ್ಟಡ ನಿರ್ಮಾಣಕ್ಕೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು. ತಾಲೂಕು ಅನಕೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಎಸ್. ಭಾಗ್ಯ ಮತ್ತು ಸೆಕ್ರೆಟರಿ ಉಮೇಶ್ ಅವ್ರನ್ನ ಕರ್ತವ್ಯ ನಿರ್ಲಕ್ಷ್ಯತನ ಮತ್ತು ಕರ್ತವ್ಯ ಲೋಪ, ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರೋ ಅಪರಾಧದ ಅಡಿಯಲ್ಲಿ ಅವ್ರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ವಿಷಯದ ಕುರಿತು ವಿಷಯ ಏನಂತಂದರೆ 2019-20 ಅನಕೆರೆ ಗ್ರಾಮ ಪಂಚಾಯಿತಿ ಮತ್ತು ಹಲಸಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ನಿವೇಶನ ರಹಿತರಿಗೆ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ, ಇಂದಿರಾ ಆವಾಸ್ ಯೋಜನೆ ಅಡಿಯಲ್ಲಿ 26 ಜನಕ್ಕೆ ಒಂದು ಲೇಔಟ್ ಫಾರ್ಮ್ ಮಾಡಿ ಅದನ್ನು ಅಕ್ವಿಜೇಷನ್ ಮಾಡಿ ನಿವೇಶನ ರಹಿತರಿಗೆ 26 ಜನಕ್ಕೆ ನಿವೇಶನ ಹಂಚಿಕೆ ಮಾಡಿರ್ತಾರೆ. ಆ ನಿವೇಶನಕ್ಕೆ ಹಂಚಿಕೆ ಮಾಡಿರೋದ್ರಲ್ಲಿ ಇಂದಿನ ಪತ್ರಿಕಾಗೋಷ್ಠಿಯ ಬೆನಿಫಿಷಿಯರಿ ಯಾರಿದ್ದಾರೆ, ಎಂ.ಪಿ. ಶಾಲಿನಿ, ವೈಫ್ ಆಫ್ ಗಂಗರಾಜ್ ಅವರು ಸಹ ಒಬ್ಬರು ಬೆನಿಫಿಷಿಯರ್ ಅದರಲ್ಲಿ. ಸೊ ಅವ್ರಿಗೆ ಆ ಪ್ರಕರಣದ ಅದಕ್ಕೆ ಏನು ಸಂಬಂಧ ಅಂದರೆ, ಈಗ ಕಳೆದ 2024 ಅಕ್ಟೋಬರಲ್ಲಿ ಅನಕೆರೆ ಗ್ರಾಮದಲ್ಲಿ ದೇವಸ್ಥಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಪ್ರವೇಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಗಲಾಟೆ ಆಗಿತ್ತು. ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರನ್ನ ಪ್ರವೇಶ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕಾನೂನಾತ್ಮಕವಾಗಿ ಜಿಲ್ಲಾಡಳಿತ ಕ್ರಮ ವಹಿಸಿ ಮತ್ತು ಎಲ್ಲ ಗ್ರಾಮದ ಎಸ್.ಸಿ. ಮುಖಂಡರುಗಳ ನೇತೃತ್ವದಲ್ಲಿ ಗಂಗರಾಜ್ ಅವರು ಸಹ ಅದನ್ನ ಲೀಡ್ ಮಾಡಿದರು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಪ್ರಕರಣದಲ್ಲಿ ಆಲ್ರೆಡಿ 04/6/2024 ಪ್ರಕರಣ ದಾಖಲಾಗಿ ಅದು ಸೆಷನ್ ಕೋರ್ಟಲ್ಲಿ ನಡೀತಾ ಇದೆ. ಆ ಪ್ರಕರಣದ ಎರಡನೇ ಆರೋಪಿ ಎಚ್.ಎಂ. ಪ್ರಸನ್ನ ಅನ್ನೋರು ಅದನ್ನು ದೇವಸ್ಥಾನದ ಪ್ರಕರಣ ಗಮನದಲ್ಲಿ ಇಟ್ಕೊಂಡು ಗೋಷ್ಠಿಯಲ್ಲಿ ಗಂಗರಾಜು ಪಾಪಣ್ಣ, ಲೋಕಮಿಂದಾಳು ಉದ್ಯಮಿ ಕಲಾಪೋಷಕರಾದ ಎಂ. ವಿನಯಕುಮಾರ್ ಅವರ 36ನೇ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾನಗರದ ಗಣಪತಿ ದೇವಾಲಯದ ಹೊಯ್ಸಳ ಸಭಾಂಗಣದಲ್ಲಿ ಎಂ. ವಿನಯ್ ಸ್ನೇಹ ಬಳಗ ಆಯೋಜಿಸಿದ ಸ್ವರಾಭಿಷೇಕ ಭಕ್ತಿಗೀತಲ ಗಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನೆರೆದಿದ್ದ ಕಲಾ ರಸಿಕರನ್ನು ರಂಜಿಸುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಯಿತು. ಗಾಯನ ಕಾರ್ಯಕ್ರಮ ನೀಡಿದ ನಾಡಿನ ಖ್ಯಾತ ಗಾಯಕ ಕಲಶ್ರೀ ವಿದ್ಯಾಶಂಕರ್ ಅವರು ತಮ್ಮ ಸಿರಿಕಂಠದಿಂದ ಅನೇಕ ಭಕ್ತಿಗೀತೆಗಳನ್ನು ಪ್ರಸ್ತುತಪಡಿಸಿದರು. ತಮಗೆ ಧನ್ಯವಾದಗಳನ್ನ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿನಯ್ ಕುಮಾರ್, ಮನುಷ್ಯನ ನೆಮ್ಮದಿಗೆ, ಒಳಿತಿಗೆ ಭಗವಂತನ ಕುರಿತ ಗಾಯನ, ನೆಮ್ಮದಿ, ಆರೋಗ್ಯ ನೀಡಿ ಮನುಷ್ಯನನ್ನು ಮತ್ತಷ್ಟು ಉತ್ಸಾಹನಾಗಿ ಮಾಡ್ತೇವೆ ಅಂತ ಹೇಳಿದರು. ತನ್ನ ತನ್ಮೀರತೆಯಲ್ಲಿ ಆಡ್ತಾರಲ್ಲ, ಅದು ನಾನು ಇವತ್ತು ವಿದ್ಯಾಶಂಕರ್ ಅವರಲ್ಲಿ ನೋಡಿದೆ. ಅವರು 1000 ಜನ ಇದ್ರು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಆಡ್ತಾರೆ, 4 ಜನ ಇದ್ರು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಆಡ್ತಾರೆ. ಭಾಳ ಸಂತೋಷ ಆಗ್ತದೆ. ನಮ್ಮ ಜನ್ಮದಿನದ ನಿಮಿತ್ತ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಈ ಒಳ್ಳೆ ಒಂದು ಸಭಾಂಗಣದಲ್ಲಿ ಆಗ್ತಾ ಇರೋದು ನಿಜವಾಗ್ಲೂ ನಾನು ಭಾಳ ಸಂತೋಷ ಆಯಿತು. ನಾವು ಯಾಕೆ ಗಣಪತಿ ದೇವಸ್ಥಾನದಲ್ಲಿ ಒಂದಷ್ಟು ಹಾಡುಗಳನ್ನ ಆಡಬೇಕು ಅಂತ ನಾವು
ವಿದೇಶಕ್ಕೂ ಕೇಳ್ಕೊಂಡಿದ್ರೆ ಮನುಷ್ಯನಿಗೆ ಭಕ್ತಿಯ ಜೊತೆಗೆ ಒಂದು ಹಾಡಿನ ರಸದೋಸಣ ಸಹ ಸಿಗಲಿ ಅಂತ ನಮಗೆ ಇದೊಂದು ಅದ್ಭುತವಾದಂಥ ಕ್ಷಣವನ್ನು ಸಂಜೆಯನ್ನು ನೀವು ಮಾಡಿಕೊಟ್ರಿ. ನಿಮ್ಮ ಸಂಸ್ಥೆಗೆ ಮತ್ತು ನಿಮ್ಮ ಅವರ ರಮೇಶ್ ಬೆಳಿಗ್ಗೆ ಅವರಿಗೆ ಇಬ್ಬರಿಗೂ ನಮ್ಮ ಎಲ್ಲರೂ ಕುಟುಂಬ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನ ನೆಚ್ಚಿನ, ನಾನು ಯಾವಾಗಲೂ ನನ್ನ ಹಿತೈಷಿ, ನನ್ನ ಫಸ್ಟ್ ಸರ್ಕಲ್, ಒಂದು ಮೊದಲನೆಯ ರೇಖೆಯ ಒಂದು ಸರ್ಕಲಲ್ಲಿ ಯಾವಾಗಲೂ ಇರುವಂಥ ನನ್ನ ಆತ್ಮೀಯರು ಸುಕನ್ಯ ಕೃಷ್ಣಪ್ಪರವರಿಗೆ ನಾವು ಈ ವೇದಿಕೆಯಿಂದ ನಾನು ಗೌರವಪೂರ್ವಕವಾಗಿ ನಾವು ಅಭಿನಂದಿಸಿ ಅವರಿಗೆ ನಾನು ವಂದಿಸ್ತೀನಿ. ಭಾಳ ಸಂತೋಷ ಆಯಿತು ತಮ್ಮ ಉಪಸ್ಥಿತಿ. ಭಾಳ ಒಂದು ಆನೆ ಬರೋದಂದ್ರೆ ಆನೆ ಎಲ್ಲರೂ ಸಿಗಲಿ ಆನೆ ಅಂತ ಹೇಳಿ ನಾವೆಲ್ಲರೂ ಒಂದಾಗಿ ಸಂತೋಷವಾಗಿ ಬರ್ತೀವಿ. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಸುಕನ್ಯ ಕೃಷ್ಣಪ್ಪ, ಕಲಾವಿದ ವೈರಮಡಿ ಭಾಗವಹಿಸಿದರು. ಸಹಗಾಯನದಲ್ಲಿ ರಮೇಶ್ ಬಡಿಗೇರ್ ಪ್ರಸ್ತುತಪಡಿಸಿದರು. ರೇವತಿ ನಕ್ಷತ್ರ ಶುಭ ದಿನ. ಲೋಕರಕ್ಷಕ ಭೂವ್ಯಾಜ್ಯಗಳ ಪರಿಹಾರನಾದ ಭೂದೇವಿ ಸಮೇತ ಶ್ರೀಲಕ್ಷ್ಮೀ ವರನಾಥ ಸ್ವಾಮೀಜಿಗೆ ಅಭಿಷೇಕ, ಪುಷ್ಪಾಭಿಷೇಕ ಮತ್ತು ವಿವಿಧ ಪೂಜಾ ಕೈಂಕರ್ಯಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡರು. ಕೇರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿರುವ ಭೂ ವೈಕುಂಠವೆಂದು ಪ್ರಖ್ಯಾತವಾಗಿರುವ ಬೇಡಿ ಬಂದ ಭಕ್ತರ ಕೋರಿಕೆಗಳನ್ನು ಈಡೇರಿಸಿ ಕರುಣಿಸಿ ಆಶೀರ್ವದಿಸುತ್ತಿರುವ ಭೂ ವರನಾಥ ಸ್ವಾಮಿಯ ಮಹಿಮೆಯಿಂದ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ರೇವತಿ ನಕ್ಷತ್ರದ ಶುಭ ದಿನವಾದ ದಿಂದು ದುಷ್ಟ ಹಿರಣ್ಯ ರಕ್ಷಕನನ್ನು ವರನಾಥ ಸ್ವಾಮಿಯು ಸಂಹರಿಸಿ ಭೂದೇವಿಯನ್ನು ಸ್ವಸ್ಥಾನದಲ್ಲಿ ಸ್ಥಾಪಿಸಿದ ಗಳಿಗೆಯು ರೇವತಿ ನಕ್ಷತ್ರವಾದ್ದರಿಂದ ಭೂವರನಾಥ ಸ್ವಾಮಿಗೆ 1,000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಹಸುವಿನ ತುಪ್ಪ, ಜೇನುತುಪ್ಪ, ಮೊಸರು, ಸುಗಂಧದ ದ್ರವ್ಯ, ಅರಿಶಿಣ, ಚಂದನದಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ ಸೇರಿದಂತೆ 58 ಬಗೆಯ ವಿವಿಧ ಪುಸ್ತಕಗಳಿಂದ ಅಭಿಷೇಕ ಮಾಡಲಾಗಿತ್ತು. ಗೋವಿಂದ ಗೋವಿಂದ ಗೋವಿಂದ
ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಡೆಸಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಭೂದೇವಿ ಸಮೇತ ಲಕ್ಷ್ಮೀ ವರಹನಾಥ ಕ್ಷೇತ್ರ ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಶ್ರೀನಿವಾಸ ರಾಘವನ್ ಅವರ ನೇತೃತ್ವದಲ್ಲಿ ಪೂಜಾ ಪುರಸ್ಕಾರಗಳು ಶ್ರದ್ಧಾಭಕ್ತಿ ನಡೆದವು. ಚೆನ್ನೈ ಹೈಕೋರ್ಟ್ ನ್ಯಾಯಾಧೀಶರಾದ ಸ್ವಾಮಿನಾಥನ್ ಕುಟುಂಬ ವರ್ಗದವರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರೇವತಿ ನಕ್ಷತ್ರ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತರಿಗೆ ಪುಳಿಯೋಗರೆ ಪ್ರಸಾದ ಸೇರಿದಂತೆ ವಿವಿಧ ಪ್ರಸಾದಗಳನ್ನು ವಿತರಿಸಲಾಯಿತು. ಮಂಡ್ಯ ತಾಲೂಕಿನ ಕಚ್ಚಿಗೆರೆ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ 41ನೇ ವರ್ಷದ ಜಾತ್ರಾ ಮಹೋತ್ಸವವು ಫೆಬ್ರವರಿ ತಿಂಗಳಿಂದ 1ರವರೆಗೆ ನಡೆಯಲಿದೆ ಅಂತ ಕನ್ನಡ ಶನಿ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತ್ರಾ ಮಹೋತ್ಸವದ ಅಂಗವಾಗಿ ಫೆಬ್ರವರಿ 28ರಂದು ಬೆಳಗ್ಗೆ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಲಿದ್ದು, ಮಧ್ಯಾಹ್ನ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಜರುಗಲಿವೆ ಅಂತ ಹೇಳಿದರು. ಸಂಜೆ ವೀರಗಾಸೆ, ವಾದ್ಯ ಮೆರವಣಿಗೆ ಮೂಲಕ ಮೀಸಲು ತರುವುದು ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿಕೊಂಡರು. ಶಿವರಾತ್ರಿಯಾದ 15 ದಿನಕ್ಕೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವವನ್ನು ಮಾಡ್ತಾರೆ. ಈ ವರ್ಷ 28ನೇ ತಾರೀಕು ಶನಿವಾರ ಮಂಡ್ಯದ ಕಚ್ಚಿಗೆರೆ ಗ್ರಾಮದಲ್ಲಿ ಪೂಜೆ ಪ್ರಾರಂಭ ಆಗ್ತಿದೆ. 1ನೇ ತಾರೀಕುವರೆಗೂ ಕೂಡ, ಭಾನುವಾರದವರೆಗೂ ಕೂಡ ಭಾಳ ವಿಶೇಷವಾಗಿ ನಡೀತಿದೆ. ಆ ಒಂದು ಜಾತ್ರಾ ಮಹೋತ್ಸವ ಸುಮಾರು 10,000ಕ್ಕೆ ಹೆಚ್ಚು ಜನ ಬರ್ತಾರೆ. ಆ ದಿನ ಬೆಳಿಗ್ಗೆ ಕರಿಯಣ್ಣ ಕೆಂಚಣ್ಣ ದೇವರುಗಳ ಮಡಿ ಸೇವೆ ಇರ್ತದೆ, ಹೋಮಗಳು ಇರುತ್ತೆ ಮತ್ತು ಶ್ರೀಕಾಂತ್ ತಂಡದ ಬಾಪೂಜಿಯವರ ನೇತೃತ್ವದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ. ಅದ್ರ ಜೊತೆಗೆ ಸಂಜೆ ಹೊತ್ತಿಗೆ ನಮ್ಮ ಜಿ ಕನ್ನಡ ಖ್ಯಾತಿಯ ಗುರುರಾಜ್ ಅವರ ಜ್ಞಾನ ಗುರುರಾಜ್ ಅವರಿಂದ ಭಕ್ತಿಗೀತೆಗಳಿರುತ್ತೆ. ಅದ್ರ ಜೊತೆಗೆ ನಮ್ಮ ಮಿಮಿಕ್ರಿ ಗೋಪಿ ಅವರಿಂದ ಹಾಸ್ಯ ಕಾರ್ಯಕ್ರಮ ಇರುತ್ತೆ. ಅಂದು ವಿಶೇಷವಾಗಿ ದೇವರಿಗೆ ಶಾಸ್ತ್ರೀಯ ಸಂಗೀತದ ಕುರಿತು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಕೂಡ ಇರುತ್ತೆ. ಅದ್ರ ಜೊತೆಗೆ ವಿಶೇಷವಾದಂಥ ಅಲಂಕಾರದೊಂದಿಗೆ ಈ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗ್ತದೆ. ಆ ಜಾತ್ರಾ ಮಹೋತ್ಸವ ಉದ್ಘಾಟನೆಗೆ ಅಂಗವಾಗಿ ರಂಗೋಲಿ ಸ್ಪರ್ಧೆಗಳು ಕೂಡ ಇಟ್ಕೊಂಡಿದ್ದಾರೆ ಮತ್ತು ಹಲವಾರು ಕ್ರೀಡೆಗಳನ್ನು ಹಮ್ಮಿಕೊಂಡು ಬಹುಮಾನ ವಿತರಣೆ ಮತ್ತು ಜಾತ್ರಾ ಮಹೋತ್ಸವದ ಉದ್ಘಾಟನೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗಣಿಗ ಅವರು ಮತ್ತು ಕನ್ನಡ ಅಭಿವೃದ್ಧಿ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿರುವಂಥ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಬರ್ತಿದ್ದಾರೆ. ಅದರ ಜೊತೆಗೆ ಮಂಡ್ಯ ಜಿಲ್ಲೆ ಹಲವಾರು ಪ್ರಮುಖ ಪಕ್ಷದ ನಾಯಕರುಗಳು ಮತ್ತು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದಂಥ ಸಾತ್ನೂರು ಕಿರುಚಿತ್ರ ನಿರ್ದೇಶಕ ಕಿರಣ್ ರಾಜ್ ಅವರಿಗೆ, ಜೊತೆಗೆ ನಮ್ಮ ಏನು ಆರ್ಮಿ 18 ವರ್ಷ ಆರ್ಮಿ ಕೆಲಸವನ್ನು ಮುಗಿಸಿ ಸೈನಿಕ ಕೆಲಸವನ್ನು ಮುಗಿಸಿ ಬಂದಂಥ ಇಟ್ನಳ್ಳಿ ಕೊಪ್ಪಳು ಯೋಗೇಶ್ ಅವರಿಗೆ ಮತ್ತು ಇಬ್ಬರಿಗೆ ವಿಶೇಷವಾಗಿ ಅಭಿನಂದನಾ ಸಮಾರಂಭ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಜಿಲ್ಲೆಯ ಜನ ಭಾಗವಹಿಸಬೇಕು. ಹಿಂದೇನೂ ವರ್ಷ ಭಾಳ ಅದ್ಧೂರಿಯಾದ ಕಾರ್ಯಕ್ರಮ ಇತ್ತು. ಈ ವರ್ಷವೂ ಕೂಡ ಭಾಳ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ. ಅಂದು ರಾತ್ರಿಯೇ ಸುಮಾರು 5,000ಕ್ಕೂ ಹೆಚ್ಚು ಜನರಿಗೆ ಅನ್ನ ವಿತರಣೆ ಮಾಡುವಂಥದ್ದು, ಪ್ರಸಾದ ವಿನಿಯೋಗ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ಜನ ಭಕ್ತಿಪೂರ್ವಕವಾಗಿ ಬಂದು ಶನೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ ನಾವು ಆಡಳಿತ ಮಂಡಳಿ ಮತ್ತು ಶನೇಶ್ವರ ದೇವರ ಭಕ್ತ ಮಂಡಳಿಯಿಂದ. ಗೋಷ್ಠಿಯಲ್ಲಿ ದೇವಾಲಯದ ಪ್ರಧಾನ ಅರ್ಚಕ ಪ್ರಸನ್ನ, ಮಹಾಂತಪ್ಪ, ಕಿರಣ್ ರಾಜ್, ನಿತಿನ್, ಶಿವು ಇದ್ದರು. ಪಾಂಡುಪುರ ಪಟ್ಟಣದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ BGS ಪಬ್ಲಿಕ್ ಶಾಲೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಆವರಣದಲ್ಲಿ ವಿಶ್ವ ವಿಜ್ಞಾನ ದಿನವನ್ನು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಯಿತು. ಜಗದ್ಗುರು ಪರಮಪೂಜ್ಯ ಬಾಲಗಂಗಾಧರ ಸ್ವಾಮೀಜಿ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಸಾಂಸ್ಕೃತಿಕ ಹುಲಿ ವೇಷ ಕುಣಿತದೊಂದಿಗೆ ಪುಟಾಣಿ ಮಕ್ಕಳು ಬಣ್ಣದ ವೇಷಭೂಷಣದೊಂದಿಗೆ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ರಾಮಕೃಷ್ಣಗೌಡ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಎಲ್ಲರಿಗೂ ನಾನು ಮಾಡುವ ಶ್ರೇಷ್ಠಾಂಗ ನಮಸ್ಕಾರಗಳು. ನನ್ನ ಹೆಸರು ಲೇಖನ್ ಗೌಡ. ನಾನು BGS ಸ್ಕೂಲ್ 5ನೇ ತರಗತಿ ವಿಭಾಗ B ಸೆಕ್ಷನ್ನಲ್ಲಿ ಓದುತ್ತಿದ್ದೇನೆ. ವಿಜ್ಞಾನ ದಿನದ ವಿಶೇಷವಾಗಿ ಗ್ಲಿಸರಿನ್ ಬಳಸಿ ಬೆಂಕಿ ಉತ್ಪತ್ತಿ ಮಾಡುವ ವೈಜ್ಞಾನಿಕ ಪ್ರಯೋಗದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು.
ಪ್ರಯೋಗ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಕುತೂಹಲ ಹುಟ್ಟಿಸಿತು. ವಿದ್ಯಾರ್ಥಿಗಳು ವರ್ಷವಿಡೀ ಕಲಿತ ಪಾಠಗಳು ಮತ್ತು ಅನುಭವಗಳನ್ನು ಆಧಾರವಾಗಿ ಮಾಡಿಕೊಂಡು ಅನೇಕ ಆಕರ್ಷಕ ಮಾದರಿಗಳು ಮತ್ತು ಸ್ತಬ್ಧಚಿತ್ರಗಳನ್ನು ಪ್ರದರ್ಶಿಸಿದರು. ಹಬ್ಬ ಹರಿದಿನಗಳ ಆಚರಣೆಗಳ ವಿಷಯಗಳ ಬಗ್ಗೆ ತುಣುಕು, ಕರಕುಶಲ ಕಲೆ, ಸಾಂಸ್ಕೃತಿಕ ಪರಂಪರೆ, ರೈತರ ಜೀವನ ಮತ್ತು ಕೃಷಿ ಚಟುವಟಿಕೆ ಸೇರಿದಂತೆ ವಿವಿಧ ಆಯಾಮದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ರಾಮಕೃಷ್ಣಗೌಡರು, ವಿಜ್ಞಾನ ದಿನವನ್ನು ಪ್ರತಿ ವರ್ಷ ಹೊಸತನದೊಂದಿಗೆ ಆಚರಿಸಲಾಗುತ್ತಿದೆ. ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಕರ ಸಹಕಾರದಿಂದ ಹೊಸ ಜ್ಞಾನವನ್ನು ಅನಾವರಣಗೊಳಿಸಲಾಗುತ್ತಿದೆ ಅಂತ ಹೇಳಿದರು. ಜಗದ್ಗುರುಗಳನ್ನು ಸ್ಮರಣೆ ಮಾಡ್ತಾ ಬಹುಶಃ ಇವತ್ತು ಪಾಂಡವಪುರ BJ ಶಾಲೆಯಲ್ಲಿ ಸೈನ್ಸ್ ಡೇಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಈ ಸೈನ್ಸ್ ಡೇ ಸಂದರ್ಭದಲ್ಲಿ ಎಲ್ಲ ಮಕ್ಕಳುಗಳು ಕೂಡ ಅವ್ರ ಪೋಷಕರು ಮತ್ತು ನಮ್ಮ ಶಿಕ್ಷಕರ ಜೊತೆಗೂಡಿ ಸಂಪೂರ್ಣವಾಗಿ ಹೊಸ ಹೊಸ ಕ್ರಿಯೇಷನ್ಸ್ಗಳನ್ನು ಮಾಡೋದ್ರ ಮುಖಾಂತರ, ಕ್ರಿಯೇಟಿವಿಟಿಗಳನ್ನು ಮಾಡೋದ್ರ ಮುಖಾಂತರ, ಎಕ್ಸಿಬಿಷನ್ ಮಾಡೋದ್ರ ಮುಖಾಂತರ ಮಕ್ಕಳು ಮತ್ತು ಬೇರೆ ಮಕ್ಕಳಿಗೂ ಅದೊಂದು ಆದರ್ಶವಾಗಲಿ ಅಂಥೇಳಿ ಪ್ರತಿ ವರ್ಷ ನಾವು ಮಾಡ್ತಾ ಬಂದ್ವಿ. ನಮ್ಮ ಮಕ್ಕಳು ಒಂದೊಂದು ವರ್ಷಕ್ಕೂ ಒಂದೊಂದು ರೀತಿ ಹೊಸ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಬಹುಶಃ ಈಗಾಗಲೇ ನಾನೊಂದು 7-8 ತರಗತಿಗಳನ್ನು ಗಮನಿಸ್ತಾ ಇದ್ದೀನಿ. ಮಕ್ಕಳುಗಳಲ್ಲಿರುವಂಥ ಕೌಶಲ್ಯಗಳು ನೋಡಿದಾಗ ನಮ್ಗೆ ಆಶ್ಚರ್ಯ ಆಗ್ತದೆ. ಈ ಮಟ್ಟದ ಜ್ಞಾನ, ಈ ಮಟ್ಟದ ವಿವೇಚನೆ ಮತ್ತು ಈ ಮಟ್ಟಕ್ಕೆ ಅವ್ರ ಚಿಂತನೆ ಇದೆಯಾ ಅಂಥೇಳಿ ನಿಜವಾಗಿಯೂ ಕೂಡ ಸಂತೋಷ ಪಡುವಂಥ ವಿಚಾರಗಳು. ಅಂದರೆ ಯಾವುದಕ್ಕೆ ಆಗಲಿ ವೇದಿಕೆಯನ್ನು ಕೊಟ್ಟರೆ ಸಾಮಾನ್ಯವಾದಂಥ ವ್ಯಕ್ತಿ ಕೂಡ ಅದನ್ನು ಸದ್ಬಳಕೆ ಮಾಡ್ಕೊತೀನಿ ಅನ್ನೋದಕ್ಕೆ BJ ಶಾಲೆ ಭಾಳ ಮುಖ್ಯ. ಅದು ನನಗೆ ತುಂಬ ಖುಷಿಯಾಗಿದೆ, ಸಂತೋಷ ಆಗಿದೆ. ನಮ್ಮ ಮಕ್ಕಳುಗಳು ಅದು LKG, UKG, FreeKG, 1st, 2nd, 3rd, ಈಗ 2nd ಸ್ಟ್ಯಾಂಡರ್ಡ್ ಇದ್ದೀನಿ ನಾನು. ಅಲ್ಲಿವರೆಗೆ ನಾನು ನೋಡ್ತಾ ಬಂದೆ ಮಕ್ಕಳುಗಳಲ್ಲಿರುವಂಥ ಜ್ಞಾನ ಮಟ್ಟ, ವಿವೇಚನೆ ಮತ್ತು ಕ್ರಿಯೇಟಿವಿಟಿಗಳಿದೆಯಲ್ಲ, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಾಗ ಹೇಳುವಂಥ ವಿಧಾನಗಳಿದೆಯಲ್ಲ, ಮಾಡೆಲ್ಗಳ ಮುಖಾಂತರ ಅದು ನೋಡೋದಕ್ಕೆ ತುಂಬ ಸಂತೋಷ ಆಯಿತು. ಬಹುಶಃ ಇಂಥ ಕೆಲಸಗಳು ಎಲ್ಲ ಟೈಮ್ನಲ್ಲೂ ಆಗಲಿ. ಮಕ್ಕಳ ಮಾನಸಿಕವಾದ ಮನಸ್ಸುಗಳು ವಿಕಾಸ ಆಗಬೇಕು ಅಂತ ಹೇಳಿದ್ರೆ ಬರೀ ಪಾಠ ಮಾಡೋದು, ಪರೀಕ್ಷೆ ಮಾಡೋದು, ಪಾಸ್ ಮಾಡಿಸೋದು, ಮುಂದಿನ ತರಗತಿ ಕಳಿಸೋದು ಅಷ್ಟೇ ಆಗಬಾರ್ದು. ಈ ಥರ ಪಠ್ಯೇತರವಾದಂಥ ಚಟುವಟಿಕೆಗಳನ್ನು ಕೂಡ ಮಕ್ಕಳಿರಬೇಕು. ಈ ಥರದ ವಿವೇಚಪರವಾದಂಥ ಕೆಲಸಗಳನ್ನು ಕೊಟ್ಟರೆ ಬಹುಶಃ ಮುಂದಿನ ದಿನಗಳಲ್ಲಿ ಅವರ ಮನಸ್ಸುಗಳನ್ನು ವಿಕಾಸ ಆಗಲಿ ಸಾಧ್ಯ ಆಗ್ತದೆ. ಈಗಲಿಂದನೇ ಅವರಿಗೆ ಸೈನ್ಸ್ ಬಗ್ಗೆ ಕ್ರಿಯೇಟಿವಿಟಿ ಹೇಗೆ ಮಾಡಬೇಕು ಅನ್ನುವಂಥ ಒಂದು ಹೊಸ ಆಲೋಚನೆ ಆಗುತ್ತೆ ಅಂತ. ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಜಯರಾಮ್, ಮಂಜುನಾಥ್, ಕಮರೇಶ್ ಸೇರಿದಂತೆ ಪ್ರಾಂಶುಪಾಲ ರಘು ಹಾಗೂ ಶಿಕ್ಷಕರಿಂದ ಭಾಗಿಯಾಗಿದ್ದರು. ಮಾಜಿ ಶಾಸಕ ಸುರೇಶ್ ಗೌಡರ ಕಾರು ಅಪಘಾತ ಪ್ರಕರಣ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಸುರೇಶ್ ಗೌಡರು ಚಿಕಿತ್ಸೆ ಪಡೆಯುತ್ತಿದ್ದು ಈಗ ಸುಧಾರಣೆ ಕಂಡುಬಂದಿದೆ. ಕ್ಷೇತ್ರದ ಜನತೆ ಹಾಗೂ ಕಾರ್ಯಕರ್ತರಿಗೆ ವಿಡಿಯೋ ಮೂಲಕ ಆರೋಗ್ಯದ ಬಗ್ಗೆ ಸುರೇಶ್ ಗೌಡರು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ನಡೆದ ಅಪಘಾತದಲ್ಲಿ ಭಗವಂತನ ಕೃಪೆಯಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಪ್ರಾಣಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಆದಷ್ಟು ಬೇಗ ನಾನು ಕ್ಷೇತ್ರಕ್ಕೆ ಮರಳಲಿದ್ದು ನಿಮ್ಮೆಲ್ಲರೂ ಭೇಟಿಯಾಗಲಿದ್ದೇನೆ ಅಂತ ಹೇಳಿದ್ದಾರೆ. ಯಾರೂ ಕೂಡ ಆತಂಕ ಪಡಬೇಡಿ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಋಣಿಯಾಗಿದ್ದೇನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡರು ಹೇಳಿಕೆ ನೀಡಿದ್ದಾರೆ. ಆತ್ಮೀಯ ಬಂಧುಗಳೇ, ಏನೋ ಮೊನ್ನೆ ರಾತ್ರಿ ದುರ್ಘಟನೆ ನನ್ನ ವಾಹನಕ್ಕೆ ನಡೆಯಿತು. ದೇವರ ದಯೆಯಿಂದ, ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದಗಳಿಂದ, ಎಲ್ಲ ಹಿತೈಷಿಗಳ ಆಶೀರ್ವಾದದಿಂದ ನನಗೆ ಯಾವುದೇ ರೀತಿಯ ತೊಂದರೆ ಜೀವಕ್ಕೆ ಆಗಿಲ್ಲ. ನಾನು ಬಹಳ ಆರಾಮಾಗಿದ್ದೀನಿ. ಡಾಕ್ಟರ್ ಸಲಹೆ ಮೇರೆಗೆ ಕೆಲವು ಸಣ್ಣ ಪುಟ್ಟ ಪೆಟ್ಟುಗಳಿಗೆ ಆಪರೇಷನ್ ಆಗಿರೋದ್ರಿಂದ ಆಸ್ಪತ್ರೆಗೆ ಅಷ್ಟೇ. ಸದ್ಯದಲ್ಲೇ ನಾಳೆ ನಡೆದ ಡಿಸ್ಚಾರ್ಜ್ ಆಗ್ತೀನಿ. ಸದ್ಯದಲ್ಲೇ ಕ್ಷೇತ್ರಕ್ಕೆ ಬಂದು ತಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ದಯಮಾಡಿ ಯಾರು ಆತಂಕಕ್ಕೆ ಒಳಗಾಗಬಾರ್ದು. ದೇವರ ಕೃಪೆಯಿಂದ ನನಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ನನಗಾಗಲಿ, ನಮ್ಮ ಆಪ್ತ ಸಹಾಯಕರಿಗಾಗಲಿ, ಅಂಗರಕ್ಷಕರಿಗಾಗಲಿ ಅಥವಾ ನಮ್ಮ ಚಾಲಕರಿಗಾಗಲಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಎಲ್ಲರೂ ಸಹ ಕ್ಷೇಮವಾಗಿದ್ದೇವೆ. ಸದ್ಯದಲ್ಲೇ ಬಂದು ತಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಯಾರು ಆತಂಕಗೊಳಗಾಗಬೇಡಿ. ನಾನು ತಮ್ಮನ್ನೆಲ್ಲ ಬಂದು ನಾನು ನಾಗಮಂಗಲದಲ್ಲೇ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಧನ್ಯವಾದ. ಅಲುಗೂರು ಸಮೀಪದ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ DR ಗುರು ಶಿಷ್ಯರ ಬಳಗದ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಪಾಲ್ಗೊಂಡು ತಪಾಸಣೆಯಲ್ಲಿ ಪಾಲ್ಗೊಂಡರು.
ಡಿಆರ್ ಗುರುಶಿಷ್ಯರ ಬಳಗದ ಅಧ್ಯಕ್ಷರಾದ MS ದೇವರಾಜು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವೈದ್ಯರು ಸೇವಾ ಮನೋಭಾವನೆಯಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ತಪಾಸಣೆ ನಡೆಸಿ ಸೂಕ್ತ ಸಲಹೆ ನೀಡಿದ್ದಾರೆ ಹಾಗೂ ಚರ್ಮರೋಗಕ್ಕೆ ಉಚಿತವಾಗಿ ಔಷಧಿ ಮಾತ್ರೆಗಳನ್ನು ನೀಡಿರುವುದಕ್ಕೆ ನಾನು ವೈದ್ಯರ ತಂಡಕ್ಕೆ ಆಭಾರಿಯಾಗಿದ್ದೇನೆ ಅಂತ ಹೇಳಿದರು. ಶಿಬಿರದಲ್ಲಿ ಸುಮಾರು 300 ರೋಗಿಗಳಿಗೆ ತಪಾಸಣೆ ನಡೆಸಲಾಗಿದ್ದು 110 ಜನರ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ಅವರಲ್ಲಿ 10 ಜನರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದು ಶಂಕರ್ ಕಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿದ್ದಾರೆ. ಚಿಕಿತ್ಸೆಯ ನಂತರ ಅವರಿಗೆ ನಮ್ಮ ತಂಡದ ವತಿಯಿಂದ ಉಚಿತ ಕನ್ನಡಕ ನೀಡಲಾಗುವುದು ಅಂತ ಹೇಳಿದರು. 95 ಜನರಿಗೆ ಚರ್ಮರೋಗದ ತಪಾಸಣೆ, 55 ಜನರಿಗೆ ಕಿವಿ ಮೂಗು ಗಂಟಲು ಸೇರಿದಂತೆ ಅನೇಕ ತಪಾಸಣೆಯನ್ನು ಉಚಿತವಾಗಿ ನೀಡಲಾಗಿದೆ ಅಂತ ಹೇಳಿದರು. ಬಂದು ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಾನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಕೊಂಡಿರಲಿಲ್ಲ ಸರ್. ನಿಮ್ಮ ಅವರ ಆತ್ಮೀಯ ಸ್ನೇಹಿತರ ಬಳಿಗೆ ನಿಮ್ಮೆಲ್ಲರನ್ನು ಕರ್ಕೊಂಡ್ಬಂದು ನಮ್ಮ ಮಲಗೂರಿನಲ್ಲಿ ನಮ್ಮ ಈ ಸಾರ್ವಜನಿಕರಿಗೆ ಒಂದು ಉಚಿತವಾಗಿ ಒಂದು ತಪಾಸಣೆ ಮತ್ತು ಈ ಸೇವೆಯನ್ನು ಮಾಡಿಕೊಡೋದಕ್ಕೆ ನನ್ನ ಬಳಗದ ಪರವಾಗಿ ನನ್ನ ವೈಯಕ್ತಿಕವಾಗಿ ಮೊದಲಿಗೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ರಾಜಶೇಖರ್ ಸರ್. ಯಾಕಂದರೆ ನಾನು ಅಂದ್ಕೊಂಡಿದ್ದು ಒಂದೇ ಸ್ಕಿನ್ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಹೇಳಿದ್ರು ಇಲ್ಲ ನಿಮಗೇನು ತೊಂದರೆ ಆಗೋದಿಲ್ವಾ, ಈ ಥರ ಬೇರೆ ಬೇರೆ ವಿಂಗ್ಗಳೇನಿದೆ ವಿಂಗ್ಗಳೆಲ್ಲವನ್ನು ಕೂಡ ಸೇರಿಸಿ ಮಾಡಿದರೆ ನಿಮಗೆ ಸಮಸ್ಯೆ ಆಗಲ್ವಾ, ಮಾಡ್ಬೋದು ಅಂದರೆ ಇಲ್ಲ ಖಂಡಿತ ಮಾಡ್ಬೋದು. ಕರ್ತವ್ಯ ವೆಚ್ಚಗಳೇನಿದೆ ಅದನ್ನೆಲ್ಲ ಬೇಕಾದ್ರೆ ಒಬ್ಬೊಬ್ಬರೇ ವಿದ್ಯಾರ್ಥಿಗಳು ವಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಡಿ ಸರ್. ಪ್ರಚಾರದ್ದು ಮತ್ತೊಂದು ಎಲ್ಲವನ್ನು ಕೂಡ ನಾವು ಮಾಡ್ಕೊಬರ್ತೀವಿ, ನೀವು ಕರ್ಕೊಬನ್ನಿ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು ಏನಿಲ್ಲಪ್ಪ ಮಧ್ಯಾಹ್ನ ಬಂದಾಗ ಏನಾದ್ರು ಒಂದು ಇದನ್ನು ವ್ಯವಸ್ಥೆ ಮಾಡಿಸ್ಬಿಡಿ ಸಾಕು, ನಾವೇನು ಬರ್ತಾ ಇರತಕ್ಕಂಥದ್ದು ಸೇವೆ ಮಾಡೋದಕ್ಕೋಸ್ಕರನೇ ಹೊರತು ಬೇರೆ ಏನು ನಿರೀಕ್ಷೆ ಮಾಡ್ಕೊಂಡು ನಾವು ಬರ್ತಾ ಇಲ್ಲ ಅಂತೇಳಿ. ಖಂಡಿತವಾಗಲೂ ಆ ಒಂದು ಕೆಲಸ ಇವತ್ತು ಪರಿಪೂರ್ಣವಾಗಿ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇವತ್ತು 22ನೇ ತಾರೀಕು ಬೇರೆ ಬೇರೆ ಶುಭ ಕಾರ್ಯಗಳು ಜಾಸ್ತಿ ಇರೋದ್ರಿಂದ ಒಂದಷ್ಟು ಜನ ಯಾವುದು ಅನಾರೋಗ್ಯವನ್ನು ಹೊಂದಿರತಕ್ಕಂಥ ರೋಗಿಗಳು ಬರ್ತಕ್ಕಂಥ ಸಂಖ್ಯೆ ಕಡಿಮೆ ಆಯಿತು ಅಂದ್ಕೊಳ್ತೇನೆ. ಆದರೂ ಕೂಡ ಇವತ್ತು ಒಂದು 110 ಜನ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬಂದಿರತಕ್ಕಂಥದ್ದು ಕಣ್ಣಿಗೆ ಸಂಬಂಧಪಟ್ಟಂತೆ ತಪಾಸಣೆ ಮಾಡಿಸ್ಕೊಳ್ಳೋದಕ್ಕೆ. ತದನಂತರ ಒಂದು 100 ಮಂದಿ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ತಪಾಸಣೆ ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ. ಒಂದು 50ರಿಂದ 60 ಮಂದಿ ENTಗೆ ಸಂಬಂಧಪಟ್ಟಂತೆ, ಒಂದು 25ರಿಂದ 30 ಮಂದಿ ಏನೋ ಒಂದು ಹೃದಯ ಸಂಬಂಧಪಟ್ಟಂತೆ ಕಾರ್ಡಿಯಾಲಜಿಸ್ಟ್ಗೆ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೆ ಬಂದು ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಪ್ರಸೂತಿ ಮತ್ತು ಮನೋರೋಗಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ರೋಗಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ. ಆದರೂ ಒಟ್ಟಾರೆಯಾಗಿ ಇವತ್ತೇನು ನಡೆದಿದೆ ಈ ಒಂದು ಶಿಬಿರದಲ್ಲಿ 300ರಿಂದ 320 ಮಂದಿ ಬಂದು ತಪಾಸಣೆಗೆ ಒಳಪಟ್ಟಿದ್ದಾರೆ. ನಮ್ಮ ಕಣ್ಣಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಮಯವರು ಹೇಳಿದಾಗ ಒಂದಷ್ಟು ಜನ ಸರ್ಜರಿಗೆ ನಾಳೆ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಾವು ಉಚಿತವಾಗಿ ನಾವು ಅವರಿಗೆ ಒಂದು ಕನ್ನಡಕವನ್ನು ಕೊಡ್ತೀವಿ ಅಂತ ಹೇಳಿದಾಗೆ ಅದನ್ನು ಕೂಡ ಬರ್ಕೊಂಡು ಅದನ್ನೇ 19 ಮಂದಿದೇನೋ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಬಳಗದ ಕಡೆಯಿಂದ ಅವರಿಗೆ ಉಚಿತವಾಗಿ ಕನ್ನಡಕವನ್ನು ವಿತರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಜಶೇಖರ್ ಮಾತನಾಡಿ, ನನ್ನ ತಂದೆ ಈ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಮತ್ತು ನನ್ನ ತಾಯಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸಲ್ಲಿಸಿದ್ದಾರೆ. ಅದರಿಂದ ಈ ಗ್ರಾಮದ ಜೊತೆ ನನಗೆ ಉತ್ತಮ ಬಾಂಧವ್ಯ ಇದೆ ಅಂತ ಹೇಳಿದರು. ಮಾಡಬೇಕು ಅಂದ್ಕೊಂಡು ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡೆ. ಇವರೆಲ್ಲ ಬ್ಯಾಚ್ಮೆಟ್ಸು ಮತ್ತು ಮೈಸೂರು ಅಪೋಲೋ ಆಸ್ಪತ್ರೆಯ ಹೃದಯ ಚಿಕಿತ್ಸಾ ಡಿಪಾರ್ಟ್ಮೆಂಟ್ ಅವರು ಮತ್ತು ಬೆಂಗಳೂರು ಶಂಕರ್ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ಏನೋ ಒಂದು ಸಣ್ಣ ಹಳ್ಳಿ ಸೇವೆ ಮಾಡಿದ್ವಿ ಅಷ್ಟೇ. ಇದು ದೊಡ್ಡ ಸೇವೆ ಅಂತ ನಾವು ಅಂದ್ಕೊಳ್ಳಲ್ಲ. ಇದು ಭಾನುವಾರ ದಿನ ಆಗಿರೋದ್ರಿಂದ ನಮಗೆ ರಜನೂ ಕೂಡ ಇದ್ದಿದ್ದರಿಂದ ನಾವು ಈ ರಜನ ಉಪಯೋಗಿಸ್ಕೊಂಡು ಈ ಸಣ್ಣ ಹಳ್ಳಿ, ಈಗ ಹಲ್ಲೂರು ಹೋಬಳಿ ಅನ್ನೋದು ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟ ಕಡೆಯಲ್ಲಿ ಇರುವಂತ ಹಳ್ಳಿ ಇದು. ಇಲ್ಲಿ ಬಂದು ಚಿಕಿತ್ಸೆ ಕೊಡ್ತಾ ಇರೋದ್ರಿಂದ ನಾವು ಬಹಳ ಖುಷಿ ಆಗ್ತಾ ಇದೆ. ಇದು 2 ವಿಚಾರಕ್ಕೆ ನಾನು ಈ ಹಲ್ಗೂರು ಹೋಬಳಿ, ಹಲ್ಗೂರು ಅಂದ್ರೆ ನನಗೆ 2 ವಿಚಾರಕ್ಕೆ ನನಗೆ ಬಹಳ ಆತ್ಮೀಯತೆ ಆಗುತ್ತೆ. ಒಂದು, ನಮ್ಮ ತಾಯಿ ಈ ಕ್ಷೇತ್ರಕ್ಕೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು 2001ನೇ ಇಸ್ವಿಯಿಂದ 2006ನೇ ಇಸ್ವಿವರೆಗೆ. 1980-82 ಆ ರೇಂಜಲ್ಲಿ ನಮ್ಮ ತಂದೆ ಇದೇ ಹಳೆ ಸ್ಕೂಲ್ನಲ್ಲೇ ಟೀಚರ್ ಆಗಿದ್ರು. ಹಂಗಾಗಿ ಆ 2 ವಿಚಾರಗಳಲ್ಲಿ ನಮಗೆ ಹಲ್ಗೂರು ಅಂದ್ರೆ ಏನೋ ಒಂಥರ ಹೆಮ್ಮೆ, ಏನೋ ಒಂದು ಹಳ್ಳಿ ಸೇವೆ ನಾನು ಮಾಡಬೇಕು ಅನ್ನೋದು ಒಂದು ಉದ್ದೇಶ ನಂದು. ಡಾಕ್ಟರ್ YN ಚಂದ್ರಶೇಖರ್ ಮೂರ್ತಿ ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ML ರಾಜಶೇಖರ್, ಧನರಾಜ್, ಚಂದ್ರಶೇಖರ್, ಶ್ರೀನಾಥ್, ಪ್ರಶಾಂತ್, ಕೌಶಿಕ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು.